ಪೂರ್ವಿ, ಹೇಳಲೇಬೇಕು ನಾನಿವತ್ತು. ನೀನು ಅಷ್ಟೊಂದು ಸುಂದರವಾಗಿದ್ದೀಯ ಗೊತ್ತಾ. ನಿಮ್ಗೇನಾಗಿದೆ ಮಾವ? ಐ ಲವ್ ಯು ಪೂರ್ವಿ. ಏನು? ಏನ್ ಮಾವ ಹೇಳ್ತಿದ್ದೀರಾ? ರಾಜ್ ಮಾವ, ಏನ್ ಮಾವ ಹೇಳ್ತಿದ್ದೀರಾ? ನೀವು ಹೀಗೆಲ್ಲ ಹೇಳ್ತೀರಾ ಅಂತ ನಾನು ಸ್ವಲ್ಪ ಕೂಡ ಅನ್ನಿಸ್ಲಿಲ್ಲ. ಆಹಾ, ನನ್ನಿಂದಾಗಲ್ಲ. ಏನಾಗಲ್ಲ? ಇಲ್ಲ ಮಾವ, ಇಲ್ಲ. ಮಾವನ? ಹೇ ಪೂರ್ವಿ, ಇಲ್ಲ ಮಾವ, ನೀವು ನನ್ನ ಹೆಸರು ಕೂಡ ಕರಿಬೇಡಿ. ಹೆಸರನ್ನು ಕೂಡ ಕರಿಬಾರ್ದಾ? ಓ ಎಮ್ಮೆ, ಏನೇ ಮಾತಾಡ್ತಿದ್ಯಾ ನೀನು? ಎದ್ದೇಳೆ ಮೊದಲು. ಹಾಂ ಅಮ್ಮ, ಬಂದ್ಬಿಟ್ರಾ? ರಾಜು ಮಾವ ಹೋಗ್ಬಿಟ್ರಾ? ಅಮ್ಮ, ನೀವು ಬಂದಿದ್ದೊಳ್ಳೆ ಆಯಿತು. ಬನ್ನಿ, ಬೇಗ ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗ? ನಮ್ಮ ಮನೆಯಲ್ಲಿ ತಾನೇ ಇದ್ದೇವೆ ನಾವು. ನಮ್ಮ ಮನೆಯಲ್ಲ. ಅಮ್ಮ, ನಾವಿಬ್ರು ಮಾವನ ಮನೆಗೆ ಹೋಗಿದ್ವಲ್ಲ. ಮಾವನ ಮನೆಗೆ ಹೋಗಿದ್ವಾ? ಏನೇ ಮಾತಾಡ್ತಿದ್ದಿ? ಕನಸು ಕಂಡ್ಯಾ? ಅದು ಇಲ್ಲದೆ ನಿಂಗೆ ಇಷ್ಟು ದಿವಸ ಮಾಮನ ಮನೆ ಅಂತ ಏನು ಕನಸು ಬೀಳ್ತಿರ್ಲಿಲ್ವಲ್ಲ, ಈಗೇನು ಇವತ್ತೇನೇ ಹೊಸದಾಗಿದೆ? ಸರಿ, ಏನು ಕನಸು ಬಿತ್ತು? ಅದು ಅದು ಹೇಗೆ? ಹೇಳು. ಮರ್ತೋದ್ಯಾ? ಈಗ ತಾನೇ ಕನಸಿನಲ್ಲಿ ಮಾತಾಡ್ತಿದ್ದೆ, ಅಷ್ಟು ಬೇಗ ಮರ್ತೋದ್ಯಾ? ಅಯ್ಯೋ ಅಮ್ಮ, ಏನು ಮಾತಾಡ್ದೆ ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ, ಎಲ್ಲ ಮರ್ತೋಯ್ತು. ಸರಿ, ಹೋಗಲಿ ಬಿಡು. ಬೇಗ ಎದ್ದು ಕೆಲಸ ಮಾಡು. ಗಂಟೆ ನೋಡಿ 7 ಆಯ್ತಲ್ಲಿ. 7 ಗಂಟೆ ಆಯ್ತಾ? ಹಾಗಿದ್ರೆ ಬೆಳಗಾಗೋಗಿದ್ಯಾ? ಅದೆಲ್ಲ ಆವಾಗಲೇ ಬೆಳಗಾಗೋಗಿದೆ. ನೀನು ಮೊದಲು ಎದ್ದೇಳಿ ಕೆಲಸ ಮಾಡು. ಕನಸ ಕಂಡದ್ದು, ಇದಕ್ಕೆ ಈ ಥರ ಕಾಣಿಸ್ಬಿಟ್ಟು ನಿಜವಾಗಿದ್ದಾಗೆ ಇತ್ತಲ್ಲ. ಅಮ್ಮ, ಏನೇ? ಅದು ಅಮ್ಮ, ಯಾಕಮ್ಮ ಬೆಳಗಿನ ಜಾವ ಕನಸು ಬೀಳೋದು? ಅದಾ, ಬೇರೆ ಏನಕ್ಕೂ ಅಲ್ಲ. ರಾತ್ರಿ ಸರಿಯಾಗಿ ಹೊಟ್ಟೆ ಫುಲ್ ಮಾಡಿರ್ತೀಯಲ್ಲ, ಹೊಟ್ಟೆ ಫುಲ್ ಮಾಡಿ ಆದಮೇಲೆ ಬೇರೆ ಏನು ಕೆಲಸ, ಅದರಿಂದ ಎದ್ದು ಬದ್ದು ಕನಸೆಲ್ಲ ಬಂದುಬಿಡುತ್ತೆ. ಇಲ್ಲಿ ನೋಡು, ನನ್ನ ಕೈಯಲ್ಲಿ ಪೆಟ್ಟು ತಿನ್ನೋ ಮೊದಲು ಹೋಗಿ ಬಟ್ಟೆ ತೊಳಿ, ಹೋಗು. ಹೋಗೆ. ಹೋಗ್ತೀನಿ. ನನ್ನಮ್ಮ ಯಾವತ್ತಾದರೂ ನನ್ನೊಟ್ಟಿಗೆ ಪ್ರೀತಿಯಿಂದ ಮಾತಾಡಿದಾರಾ? ಯಾವಾಗ ನೋಡಿದ್ರು ಉಡ್ದು ಬೀಳ್ತಾರೆ, ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ. ಆದರೂ ನಮಗೆ ಯಾಕೆ ಈ ಥರ ಕನಸು ಬಿತ್ತು? ನಿನ್ನೆ ರಾಜಮಾವನನ್ನು ನೋಡಿ ತುಂಬ ಖುಷಿ ಆಗಿತ್ತಲ್ಲ, ಅದನ್ನ ನೆನೆಸ್ಕೊಂಡೇ ರಾತ್ರಿ ಮಲಗಿದ್ದಕ್ಕೆ ಏನಾದರೂ ಕನಸು ಬಂದಿರ್ಬೋದಾ? ಪೂರ್ವಿ, ನೀನು ತುಂಬಾ ಯೋಚಿಸ್ತಿದ್ದೀಯ ಕಣೆ. ಹೀಗೆಲ್ಲ ಕನಸು ಕಾಣಬಾರ್ದು, ಗೊತ್ತಿದ್ದಲ್ಲ ನಿಂಗೆ. ಅದು ಹೇಗೆ? ಅಯ್ಯಯ್ಯೋ, ನೆನೆಸಿದ್ರೇನೆ ನಗಾಡ್ಲಿಕ್ಕೆ ಬರ್ತಿದ್ಯಲ್ಲ. ಹೇ ಪೂರ್ವಿ, ಅಲ್ಲೇನು ನಗಾಡ್ತಾ ಇದೀಯಾ? ಹಾಂ, ಇಲ್ಲಮ್ಮ, ಬಂದ್ಬಿಟ್ಟೆ. ಯಾಕೆ ಇವತ್ತು ಯಾಕೆ ಟಿಫಿನ್ ಬೇಡ ಅಂತ ಹೇಳ್ತಿದ್ಯಾ? ಅಮ್ಮ, ಇವತ್ತು ನನಗೆ ಟೆಸ್ಟ್ ಇದೆ ಅಮ್ಮ. ಅದು ಮುಗ್ದ ತಕ್ಷಣ ನಾನು ಮನೆಗೇನೆ ಬಂದುಬಿಡೋದು. ಆದ್ದರಿಂದ ನನ್ನ ಮನೆಗೆ ಬಂದ ಮೇಲೆ ಊಟ ಮಾಡ್ತೀನಿ. ಹೀಗೇನೆ ನೀನು ಹೋದ ವಾರ ಕೂಡ ಹೇಳಿ 3 ಗಂಟೆಗೆ ಬಂದಿದ್ಯಾ. ಆಮೇಲೆ ಬಂದುಬಿಟ್ಟಾದರೂ ಊಟ ಮಾಡಿದ್ಯಾ? ಅದೂ ಇಲ್ಲ. ಇಲ್ಲಮ್ಮ, ಇವತ್ತು ಈಸಿಯಾದ ಟೆಸ್ಟ್, ಬೇಗ ಮುಗ್ದೋಗುತ್ತೆ. ಹೇ ಪುಟ, ಹಾಗಿದ್ರೆ ನೀನಿವತ್ತು ಬೇಗ ಬಂದ್ಬಿಡ್ತೀಯಾ? ಹೌದಪ್ಪ. ಬ್ಯಾಂಕಿಗೆ ಹೋಗಬೇಕಿತ್ತು, ನಿನ್ನಿಂದ ಆಗುತ್ತೇನಮ್ಮ? ಹೋಗ್ಬಿಟ್ಟು ಬರ್ತೀಯಾ? ಕಾಲೇಜ್ ಬೇಗ ಮುಗೀತದೆ ಹೇಗಿದ್ರು, ಹಾಗೆ ನಾನು ಬ್ಯಾಂಕಿಗೆ ಹೋಗಿ ಬೇಗ ಬರ್ತೀನಿ. ಏನು ಮಾಡಲಿಕ್ಕಿತ್ತಪ್ಪ? ಅದಾ, ಅಪ್ಪ ಒಂದು ಚೆಕ್ ಕೊಡ್ತೀನಿ, ಅದನ್ನು ನೀನು ಬ್ಯಾಂಕಿಗೆ ಹಾಕಿ ಅಮೌಂಟ್ ತಗೊಂಡು ಬಂದರೆ ಸಾಕು. ಸರಿಪ್ಪ. ನಿಂಗೇನು ಪ್ರಶ್ನೆ ಇಲ್ಲಲ್ಲ, ಹೋಗ್ಬಿಟ್ಟು ಬರ್ತೀಯಲ್ಲ? ಏನಿಲ್ಲಪ್ಪ, ಕಾಲೇಜ್ ಹೋಗಿ ಅಲ್ಲಿಂದನೇ ನಂದಿನಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸರಿ, ಹಾಗಿದ್ರೆ ಅಪ್ಪನಿಗೆ ಇವತ್ತು ಕೆಲಸ ಇದೆ, ಹಾಗೆ ನಿನ್ನ ಅತ್ತೆ ಬೇರೆ ಜಾತಕ ನೋಡಬೇಕು ಬಾ ಅಂತ ಕರೆದಿದ್ದಾಳೆ. ಆದ್ದರಿಂದ ಅಪ್ಪನಿಗೆ ಇವತ್ತು ತುಂಬ ಕೆಲಸ ಪುಟ. ಸರಿಪ್ಪ, ಇರಲಿ. ನೀವು ಕೆಲಸ ನೋಡಿ, ನಾನು ಬ್ಯಾಂಕಿಗೆ ಯಾವತ್ತಿದ್ರೂ ಹೋಗೋದೇ ತಾನೇ, ನಾನು ನೋಡ್ಕೋತೀನಿ. ಸರಿ ಕಣೋ. ಅಶ್ವಿನಿ, ನಿಮ್ಮ ಅತ್ತೆ ಜಾತಕ ನೋಡಲಿಕ್ಕೆ ಕರೆದಿದ್ದಾಳಂತ ಹೇಳಿದ್ನಲ್ಲ, ಹಾಂ, ಅದು ಮದುವೆನ ಯಾವಾಗ ಇಡೋದು ಅಂತ ನೋಡ್ಲಿಕ್ಕೋಸ್ಕರನೇ ಈಗ ಕರೆದಿದ್ದವಳು. ಅಪ್ಪ ಇವತ್ತು ಹೋಗಿ ಏನೆಂತ ಅಂತ ಹೋಗಿ ನೋಡ್ಬಿಟ್ಟು ಬರ್ತೀನಿ. ಅಪ್ಪ,
ಜಾತಕ ಹೇಳೋರ ಹತ್ರ ಹೇಳಿ ಒಂದು 3-4 ವರ್ಷ ಲೇಟ್ ಆಗೋ ಥರ ಮಾಡಿ. ಸರಿ ಕಣಮ್ಮ, ಹೇಳಿಬಿಡೋಣ. ಹಾಂ ಹೌದು ಅವ್ರು ನಾವು ಹೇಳ್ಕೊಟ್ಟಾಗೆ ಹೇಳೋದಲ್ಲ. ರಾಜನ ಜಾತಕವನ್ನು ನೋಡ್ಲಿಕ್ಕೇ ಹೋಗ್ತಿರೋದು ಇವತ್ತು. ಆ ಜಾತಕದಲ್ಲಿ ನೋಡಿ ಏನು ಹೇಳ್ತಾರೆ ಅಂತ ನೋಡಲಿಕ್ಕೆ. ಹಾಂ, ನಾವು ನಮ್ಮಿಬ್ಬರು ಮಕ್ಕಳಿಗೂ ಜಾತಕ ಮಾಡಿಲ್ಲ ಅಲ್ವಾ ಭಾಗ್ಯ? ಹಾಂ ಹೌದು ರೀ. ಸರಿ ಬಿಡು, ನಾವಿಷ್ಟು ದಿವಸ ಮಾಡಿದ್ದೆಲ್ಲ ಜಾತಕ ನೋಡಿನೇ ಮಾಡಿದ್ದ. ಆ ಶಾಂತಿ ನೋಡಿದರೆ ಯಾವಾಗ ನೋಡಿದ್ರು ಜಾತಕ ಅಂತಾನೆ ಕೇಳ್ತಾ ಇರೋದು. ಅವಳ ಖುಷಿಗೆ ಅವಳು ರಾಜುವಿನ ಜಾತಕವನ್ನು ನೋಡಿ ಹೋಗ್ತಾಳೆ. ಅದು ಹೌದು ರೀ. ಅಷ್ಟೇ, ನಾವು ಒಟ್ಟಿಗೆ ಹೋಗಿ ಬಂದ್ಬಿಡೋಣ. ಹೌದು ಭಾಗ್ಯ. ನೀನಿನ್ನು ಹೊರಡು ಪುಟ್ಟ, ನೋಡ್ಕೊಂಡು ಬಾ. ಸರಿಯಪ್ಪ. ರೀ, ಈ ಜಾತಕ ನೋಡಿ ಏನು ಹೇಳ್ತಾರೋ ಅದನ್ನು ಕೇಳಿ ನಿಮ್ಮ ಅಕ್ಕ ಏನು ಮಾಡ್ತಾರೋ ಎನಿಸಿದ್ರೇ ನನಗೆ ಸ್ವಲ್ಪ ಭಯ ಆಗ್ತಿದೆ ರೀ. ನೀನೇನು ಭಯ ಪಡಬೇಡ ಭಾಗ್ಯ. ಅವಳಿಗೆ ಬೇರೆ ಕೆಲಸ ಇಲ್ಲ, ಅವಳೇನೋ ನಮ್ಮನ್ನು ಕರೀತಿದ್ದಾಳೆ ಅಂತ ನಾನು ಸರಿ ಅಂದಿದ್ದೀನಿ. ಹೋಗು, 10 ಗಂಟೆಯೊಳಗೆ ರೆಡಿ ಆಗು. ಸರಿ ರೀ. ಕಣ್ಣಿನಲ್ಲಿ ಕನಸಿದೆ. ರಾಜು, ತೆಗೊಳ್ಳು ರಾಜು, ತಿಂಡಿ ಮಾಡು. ಏನಮ್ಮ, ಇಲ್ಲಿಗೆ ತಗೊಂಡು ಬಂದ್ಬಿಟ್ರಲ್ಲ? ಹೌದು, ಮತ್ತೆ ಗಂಟೆ ನೋಡು 10 ಆಗ್ತಾ ಬಂತು. ನೀನು ಇನ್ನೂ ಎದ್ದು ಬರೋದು ಕಾಣಿಸ್ತಿಲ್ಲ ನನಗೆ. ಈಗ ತೆಗೋ. ಇನ್ನೂ ಸ್ವಲ್ಪ ದಿನ ನಾನು ಮನೇಲಿ ಇದ್ಕೊಂಡೇ ಕೆಲಸ ಮಾಡೋದಮ್ಮ, ವರ್ಕ್ ಫ್ರಮ್ ಹೋಮ್. ಹಾಗಾಗಿನೇ ನಾನು ಕಂಪನಿಗೆ ಮೆಸೇಜ್ ಮಾಡ್ತಾ ಇದ್ದೆ. ಓ ಹಾಗಾ ರಾಜು, ಸರಿ ಕಣೋ. ನಾನೇನು ಹೊರಡ್ತಿದ್ದೀನಿ ಜಾತಕ ನೋಡಲಿಕ್ಕೆ. ಏನು ಯಾವಾಗ ಏನು ಮದುವೆ ಇಡ್ಬೋದಾ ಏನು ಅನ್ನೋದನ್ನೆಲ್ಲ ಕೇಳಿಬಿಟ್ಟು ಬರ್ತೀನಿ. ಸರಿನಮ್ಮ. ಹೇ ರಾಜು, ಅಮ್ಮ ನಿನ್ನ ಹತ್ರ ಕೇಳಬೇಕಂತ ಅಂದ್ಕೊಂಡಿದ್ದೆ. ನಿನಗೆ ಅಚ್ಚು ಅನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಓಕೆ ತಾನೇ? ಇದೇನಮ್ಮ ಈ ಥರ ಕೇಳ್ತಿದ್ದಾರೆ? ಚಿಕ್ಕ ವಯಸ್ಸಿಂದ ನಾನು ಅಚ್ಚುವನ್ನೇ ಮದುವೆ ಮಾಡಬೇಕಂತ ಅವಳನ್ನೇ ಪ್ರೀತಿ ಮಾಡ್ತಿದ್ದೇನಲ್ಲ. ಇದನ್ನು ಹೇಗೆ ಅಮ್ಮನ ಹತ್ರ ಹೇಳೋದು? ಏನೋ ಸುಮ್ಮನೆ ಆಗ್ಬಿಟ್ಟೆ. ಇಷ್ಟ ಇದೆ ತಾನೇ ನಿನಗೆ? ಅಮ್ಮ, ನಂಗೆ ತುಂಬ ಇಷ್ಟ ಅಮ್ಮ. ನೀವು ಹೋಗಿ ಮೊದಲು ಜಾತಕವನ್ನು ನೋಡ್ಕೊಂಡು ಬನ್ನಿ. ಸರಿ ಕಣೋ, ಬೇಗ ಬಂದುಬಿಟ್ಟು ಡೈನಿಂಗ್ ಟೇಬಲಲ್ಲಿ ತಿಂಡಿ ಮಾಡು. ಇದನ್ನು ಕೊಂಡೋಗಿ ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಸರಿಮ್ಮ. ನಂದಿನಿ, ಇನ್ನೊಂದು 10 ನಿಮಿಷ, ಆಮೇಲೆ ನಾವಿಲ್ಲಿಂದ ಹೊರಡ್ಬೋದು. ಸರಿ ಅಶ್ವಿನಿ. ಯಾರ ಹತ್ರ ಕೇಳೋಣ? ಹಲೋ 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 ಅಣ್ಣ. ಎಲ್ಲ ಅವರವ್ರ ಕೆಲಸನೇ ಮಾಡ್ತಿದ್ದಾರೆ. ಸರಿ, ಆಚೆ ಸೈಡ್ ಹೋಗಿ ನೋಡೋಣ. ಸರಿ ಆಯಿತು, ಬಾ ಹೋಗೋಣ. ಹಲೋ. ಎಲ್ಲಿ ಹೋಗೋದು? ಮನೆಗೆ, ಇನ್ನು ಎಲ್ಲಿಗೆ? ಹಲೋ. ಹಾಂ ಬರೋವಾಗ ಏನು ಹೇಳಿ ಕರ್ಕೊಂಡು ಬಂದ್ಯಮ್ಮ? ಹಲೋ. ಏನು ಕರೆದ್ರೆ ಕೂಡ ಹಿಂದೆ ತಿರ್ಗಿನೇ ನೋಡೋದಿಲ್ಲಲ್ಲ. ತೆಗೆದು ಕೊಡ್ತೇನೆ ಕಣೆ, ಬಾ. ಹಾಗೆ ಹೇಳು. ಹೋಗ್ತಿದ್ದಾರಲ್ಲ. ಹಲೋ ಹಲೋ. ಏನು? ಅದು ಹೇಳಿ, ಯಾಕೆ ಕರೆದ್ರಿ? ಇಲ್ಲ, ಅಕೌಂಟ್ಗೆ ಹಣ ಹಾಕಬೇಕಿತ್ತು. ಹೋಗಿ ಹಾಕಿ. ಇದನ್ನು ಸ್ವಲ್ಪ ಬರೆದು ಕೊಟ್ಟರೆ. ಏನು ಬರಿಬೇಕು? ಹಣ ಹಾಕೋದಕ್ಕಾಗಿ ಈ ಚಲನಲ್ಲಿ ಬರೆದು ಕೊಟ್ರೆ. ಅಲ್ಲಿ ನೋಡಿ, ಆ ಸೈಡಲ್ಲಿ ಪೆನ್ ಇದೆ, ಹೋಗಿ ಬರೀರಿ, ಬರೆದು ಹಾಕಿ. ಬಾ ಅಶ್ವಿನಿ, ಹೋಗೋಣ. ಹಲೋ ಹಲೋ. ಏನು ಸುಮ್ಮನೆ ಕರಿತಾನೆ ಇದ್ದೀರಲ್ಲ? ಅಲ್ಲ, ಇದು ಸ್ವಲ್ಪ ಬರೆದು ಕೊಟ್ರಾದ್ರೆ. ಯಾಕೆ, ನಿಮ್ಗೇನು ಕೈ ಇಲ್ವಾ? ಹೋಗಿ ಅಲ್ಲಿ ಬರೀರಿ. ಸುಮ್ಮನೆ ಮಾತಾಡೋಕ್ಕಂತಾನೆ ಬಂದ್ಬಿಡ್ತಾರೆ. ಬಾ ಅಶ್ವಿನಿ, ನಾವು ಹೊರಡೋಣ. ನಮಗೆ ಬರೀಲಿಕ್ಕೆ ಗೊತ್ತಿಲ್ಲ ಅಂತ ತಾನೇ ನಾವು ಈ ಹೆಣ್ಣ ಹತ್ರ ಕೇಳ್ತಿರೋದು. ಅದಕ್ಕೋಸ್ಕರ ಈ ಥರ ಬೈತಿದ್ದಾರಲ್ಲ. ಹೇ ನಂದಿನಿ, ಯಾಕೆ ಕೋಪ ಮಾಡ್ಕೋತಿದ್ಯಾ? ಒಂದು ನಿಮಿಷ ಇರು. ಹಲೋ ಹಲೋ ಸರ್. ಹಾಂ. ಚಲನ್ ಬರೆದು ಕೊಡಬೇಕಾ? ಹಾಂ ಹೌದು, ಇದರಲ್ಲಿ ಇಂಗ್ಲೀಷಲ್ಲಿದೆ. ಇಲ್ವಲ್ಲ, ನಾವು ಕನ್ನಡದಲ್ಲಿ ಬರೀಬೋದಲ್ಲ. ಕನ್ನಡದಲ್ಲಿ ಬರಿಬೋದು, ಆದರೆ ಅದರೊಳಗಿರೋ ಇಂಗ್ಲೀಷ್ ನನಗೆ ಗೊತ್ತಿಲ್ಲ. ಸರಿ, ಇಲ್ಲಿ ಕೊಡಿ. ಅಶ್ವಿನಿ, ಇದೆಲ್ಲ ನಮಗೆ ಬೇಕಾ? ಬ್ಯಾಂಕಲ್ಲಿ ಎಷ್ಟು ಜನ ಇದ್ದಾರೆ, ಯಾರ ಹತ್ರ ಆದರೂ ಹೋಗಿ ಕೇಳಿ ಅವನು. ಬಾ, ನಾವು ಹೊರಡೋಣ. ಸ್ವಲ್ಪ ಸುಮ್ಮನೆ ಇರು ನಂದಿನಿ, ಗೊತ್ತಿಲ್ಲ ಅಂತ ತಾನೇ ಅವ್ರು ಕೇಳ್ತಿರೋದು. ಇಲ್ಲಿ ಕೊಡಿ ಸರ್. ಹಾಂ, ನನ್ನ ಬ್ಯಾಂಕ್ ಪುಸ್ತಕ ಕೂಡ ಅದರಲ್ಲೇ ಇದೆ, ನೋಡ್ಕೊಂಡು ಬರೀರಿ. ಪೆನ್ ಕೊಡೆ. ಇದಾ? ಈ ಬ್ಯಾಂಕಲ್ಲಿ ಹಣ ಹಾಕೋಕೆ ಬರೋವಾಗೆಲ್ಲ ಇದೇ ಕಿರಿಕಿರಿ ನನಗೆ. ಯಾರನ್ನಾದರೂ ಕರೆದು ಕೇಳೋ ಅಷ್ಟರಲ್ಲಿ ಅಯ್ಯೋ.
ತಗೊಳ್ಳಿ ಚಂದು. ಹಾಂ, ನನ್ನ ಹೆಸರು. ಅದು ಪಾಸ್ಬುಕ್ ಅಲ್ಲಿದೆಯಲ್ಲ, ತಗೊಳ್ಳಿ. ತುಂಬ ಥ್ಯಾಂಕ್ಸ್ ರೀ. ಸರಿ, ಪರವಾಗಿಲ್ಲ. ನಿಮಗೆ ಕನ್ನಡ ಬರ್ಲಿಕ್ಕೆ ಗೊತ್ತಾ? ಹಾಂ, ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಗೊತ್ತು. ಹಾಂ, ಹಾಗಿದ್ರೆ ನಾನು ಬರ್ದಿರೋ ಹಾಗೇನೆ ನೋಡಿಕೊಂಡು ಇನ್ನೊಂದು ಚಲನಲ್ಲಿ ಬರೆದಿಟ್ಕೊಳ್ಳಿ. ಆಗ ಇನ್ನೊಮ್ಮೆ ನೀವು ಬರೋವಾಗ ಹೀಗೆ ಹಣ ಹಾಕುವಾಗ ನೀವೇ ಬರೆದು ತಗೊಂಡು ಬರ್ತೀರಾ. ಒಂದೆರಡು ಸತಿ ನೀವು ಕಲ್ತ್ರೆ ಸಾಕು, ಮತ್ತೆ ನಿಮಗೆ ಗೊತ್ತಾಗುತ್ತೆ. ಹಾಂ, ಸರಿ ರೀ. ಎಷ್ಟು ಸತಿ ನಾನು ಬಂದು ಈ ಬ್ಯಾಂಕ್ನಲ್ಲಿ ಒಬ್ಬೊಬ್ಬರ ಹತ್ರನೇ ಕೇಳಿ ಕೇಳಿ ಬರೆಸ್ತಿದ್ದೆ ಗೊತ್ತಾ. ಈ ಥರ ಯೋಚನೆ ನನಗೆ ಕೂಡ ಬಂದಿರಲೇ ಇಲ್ಲ. ಅದಕ್ಕಿಂತ ಈ ಚಲನನ್ನು ಹೋಗಿ ನಾನು ಜೆರಾಕ್ಸ್ ತೆಗೆದಿಡ್ತೀನಿ. ಜೆರಾಕ್ಸಾ? ಹಾಂ, ನೆಕ್ಸ್ಟ್ ಇನ್ನೊಮ್ಮೆ ಬರೋವಾಗ ನಾನು ಹಣವನ್ನು ಮಾತ್ರ ಚೇಂಜ್ ಮಾಡ್ಬೋದಲ್ಲ, ಬೇರೆ ಎಲ್ಲ ಇದರಲ್ಲಿದೆ ಇರೋ ಥರನೇ ನಾನು ಬರೀಬೋದಲ್ಲ. ಏ, ಇದೆಲ್ಲ ಓವರ್ ಆಗಿದೆ ಕಣೆ. ಸುಮ್ಮನೆ ಇರು, ಅವ್ರಿಗೆ ಗೊತ್ತಿಲ್ಲದೆ ತಾನೇ ಅವ್ರು ಹೇಳ್ತಿರೋದು. ನೀವು ಜೆರಾಕ್ಸ್ ಎಲ್ಲ ಏನು ತಗೊಳ್ಳೋದು ಬೇಡ. ನಾನು ಇನ್ನೊಂದು ಚಲನಲ್ಲಿ ಬರೆದು ಕೊಡ್ತೇನೆ ನಿಮಗೆ, ಹಣವನ್ನೊಂದು ಬಿಟ್ಟು. ಇನ್ನೊಮ್ಮೆ ನೀವು ಬರುವಾಗ ಅದನ್ನೇ ನೋಡಿ ಹಾಗೆ ಬರೆದು ಬಿಡಿ. ಎಷ್ಟು ಹಣ ಹಾಕ್ಲಿಕ್ಕಿದೆಯೋ ಅದನ್ನು ಮಾತ್ರ ಆ ಪ್ಲೇಸಲ್ಲಿ ಫಿಲ್ ಮಾಡಿದರೆ ಸಾಕು. ಸರಿ ರೀ. ಏನು ಸರ್ ಕಲ್ತಿದ್ದೀರಾ? 6ನೇ ಕ್ಲಾಸ್ ತನಕ ಹೋಗಿದ್ದೇನೆ. ಯಾಕೆ ಓದ್ ಬರಲಿಲ್ವಾ? 6ರಲ್ಲೇ ನಿಲ್ಲಿಸಿದ್ರಲ್ಲ. ಓದೆಲ್ಲ ಬರ್ತಿತ್ತು, ಆದರೆ ನಾನು 6ನೇ ಕ್ಲಾಸ್ ಕಲಿತಿರುವಾಗಲೇ ನನ್ನ ಅಮ್ಮ ನನ್ನ ಜೊತೆ ಇರಲಿಲ್ಲ. ಅದರೊಟ್ಟಿಗೆ ನಾನು ಓದು ಕೂಡ ನಿಲ್ಲಿಸಿದ್ದೆ. ಓ ಹಾಗಾ? ಸರಿ ಸರಿ, ನೀವು ಹೋಗಿ ಮೊದಲು ಹಣ ಕಟ್ಟಿ. ಯಾಕೆ ಈ ಥರ ಎಲ್ಲ ಕ್ವಶನ್ ಮಾಡ್ತೀಯಾ? ಅಮ್ಮ ಇಲ್ವೇನೋ ಅಲ್ಲ. ಯಾಕೆ ಅವ್ರ ಅಪ್ಪ ಕಲಿಸ್ಲಿಲ್ಲ? ಹಲೋ ಸರ್, ಅಮ್ಮ ಇಲ್ಲ ಆದ್ರಿಂದ ನೀವು ಓದಲಿಲ್ಲ, ಯಾಕೆ ನಿಮ್ಮ ಅಪ್ಪ ಇಲ್ವಾ? ಹೇ ಸುಮ್ಮನೆ ಇರು, ಅವ್ರ ವಿಷಯ ನಮ್ಗೆ ಯಾಕೆ? ಅಲ್ಲ ಕಣೆ, ಯಾಕೆ ಮುಂದೆ ಓದಲಿಲ್ಲ ಅಂತ ಗೊತ್ತಾಗ್ಬೋದಲ್ಲ. ಒಳ್ಳೆ ಟೈಮು, ಅವ್ರ ಕಿವಿ ಕೇಳಿಸ್ಲಿಲ್ಲ. ಬಾ, ನಿಂಗೆ ಮೊದಲು ಐಸ್ ಕ್ರೀಮ್ ತೆಗೆದು ಕೊಡ್ತೀನಿ. ಸರಿ, ಬಾ ಬಾ ಬಾ. ಅಶ್ವಿನಿ, ನಿಂಗೆ ಯಾವ ಫ್ಲೇವರ್ ಬೇಕು? ವೆನಿಲಾ ಫ್ಲೇವರೇ ಓಕೆ. ಅಣ್ಣ, 2 ವೆನಿಲಾ ಫ್ಲೇವರ್. ಹಾಂ ಸರಿ. ಏಯ್, ಏನೋ ಅವ್ರಿಗೆ ಸ್ಪೆಷಲ್ ಐಸ್ ಕ್ರೀಮ್ ಕೊಡು. ನಂದಿನಿ, ಅಲ್ಲಿ ನೋಡು. ಏನೇ? ನಾವು ಬ್ಯಾಂಕಲ್ಲಿ ನೋಡಿದ್ವಲ್ಲ, ಚಂದು. ಹೌದು, ಇವನ್ ಯಾಕೆ ನಮ್ಮ ಹಿಂದೇನೆ ಐಸ್ ಕ್ರೀಮ್ ಅಂಗಡಿಗೆ ಬಂದಿದ್ದಾನೆ? ಗೊತ್ತಿಲ್ವಲ್ಲ, ಅವನು ಏನಾದರೂ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿರ್ಬೋದೇನಾ? ಏನೋ ಮಚ್ಚ ಹೇಳ್ತಿದ್ದಿ? ಹೇ, ಆ ಸ್ಪೆಷಲ್ ಐಸ್ ಕ್ರೀಮ್ ಇದೆಯಲ್ಲ ಅದು ಕೊಡು. ಹಾಂ ಅದಾ, ಸರಿ ಕಣೋ. ಏನೇ ಹೇಳ್ತಿದ್ದಾರೆ? ಸ್ಪೆಷಲಾ? ನನಗೇನೋ ಡೌಟ್ ಆಗ್ತಿದೆ ಕಣೆ. ಐಸ್ ಕ್ರೀಮ್ ಎಲ್ಲ ಏನಾದರೂ ಹಾಕಿ ಕೊಟ್ಬಿಡ್ತಾನಾ? ಏನೇ ಹೇಳ್ತಿದ್ದಿ? ಹೌದು ಕಣೆ, ಬ್ಯಾಂಕಿಂದ ನಮ್ಮ ಹಿಂದೆನೇ ಇಲ್ಲಿ ತನಕ ಬಂದಿದ್ದಾನೆ ನೋಡು. ಅದು ಅಲ್ಲದೆ ಏನೋ ಸ್ಪೆಷಲಾಗಿ ಕೊಡು ಅಂತ ಕೈ ಭಾಷೆಯಲ್ಲಿ ಹೇಳ್ತಿದ್ದಾನೆ. ಐಸ್ ಕ್ರೀಮಲ್ಲಿ ಏನಾದರೂ ಹಾಕಿದ್ರೆ? ತಗೊಳ್ಳಿ ಐಸ್ ಕ್ರೀಮ್. ನಾವು ವೆನಿಲಾ ಫ್ಲೇವರ್ ತಾನೇ ಕೇಳಿದ್ದು, ನೀವು ಇದನ್ನು ತಗೊಂಡು ಬಂದಿದ್ದೀರಲ್ಲ. ಟೇಸ್ಟ್ ನೋಡಿ ಅಮ್ಮ, ತುಂಬ ಚೆನ್ನಾಗಿರುತ್ತೆ. ಹಲೋ ಹಲೋ, ಸುಮ್ಮನೆ ಟೇಸ್ಟ್ ಮಾಡಿ. ಸುಮ್ಮನೆ ಟೇಸ್ಟ್ ಮಾಡಬೇಕಾ? ಅಚ್ಚು, ಕನ್ಫರ್ಮ್ ಆಗಿ ಅವನೇನಾದರೂ ಐಸ್ ಕ್ರೀಮಲ್ಲಿ ಹಾಕ್ಕೊಟ್ಟಿರ್ತಾನೆ ನೋಡು. ಇವನು ಬೇರೆ ಹೇಳ್ತಿದ್ದಾನೆ ಸುಮ್ಮನೆ ಟೇಸ್ಟ್ ಮಾಡಿ ಅಂತ. ಏನು ನಂದಿನಿ ಹೀಗೆ ಮಾತಾಡ್ತಿದ್ಯಾ? ಇವಾಗ ಏನು ಮಾಡೋದು? ಏನು ಕೈಯಲ್ಲೇ ಇಟ್ಕೊಂಡಿದ್ದೀರ ಐಸ್ ಕ್ರೀಮನ್ನು? ಟೇಸ್ಟ್ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಡ್ರೆಸ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ನಾನಿದು ಹೊಸ ಡ್ರೆಸ್ ತಗೊಂಡಿರೋದನ್ನು ಹಾಕ್ಕೊಂಡು ಬಂದಿದ್ದೀನಿ. ಸೊ ನನ್ನ ಡ್ರೆಸ್ಗೂ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.